ಅದಕ್ಕೆಂದು ಅಡ್ಡುಗಟ್ಟಿ ನಿಂತಿರುವೆ ನಿನ್ನ ಹಾದಿ. ಅರ್ಥವಾಗ್ತಿಲ್ಲ ನಿಮ್ಮ ಮಾತು. ಮಾತಿನ ಅರ್ಥದ ವ್ಯರ್ಥವನ್ನು ತಿಳಿದುಕೊಂಡು ಹಾಳಾಗಿ ಹೋಗಬೇಡ. ನಿನ್ನ ದೂರದಿಂದ ಬರುವುದನ್ನು ನೋಡಿ ಹಕ್ಕಿಗೆ ಕಾಳಾಕಿ ಬಲಿವಟ್ಟಿ ನಿಂತಿರೋನು ಈ ಬೇಟೆಗಾರ. ನೋಡಿ ನೀವು ಈ ರೀತಿ ಸುತ್ತಿ ಬಳಸಿ ಮಾತನಾಡಿದ್ರೆ ನನಗೇನು ಅರ್ಥ ಆಗೋದಿಲ್ಲ. ನಮ್ಮಣ್ಣ ಹೊಟ್ಟೆ ಹಸ್ಕೊಂಡು ಕಾಯ್ತಾ ಇದ್ದಾನೆ. ನಾನು ಬುದ್ಧಿ ತಗೊಂಡೋಗ್ಬೇಕು. ದಾರಿ ಬಿಡಿ. ಬೊತ್ತಿ ಲೇ ಶಶಿ, ಹಸಿದ ನಿನ್ನ ಅಣ್ಣಿಗೆ ಬೊತ್ತಿ ಒಯ್ಯುತ್ತಿರುವ ನೀನು ಬಿಸಿಲಿಗೆ ಬಗ್ಗದ ನಿನ್ನ ದಾರಿಯನ್ನು ಕಾಯ್ದುಕೊಳ್ಳಲು ನಿಂತಿರುವ ಈ ರಸಿಕ ರಾಜನಿಗೆ ಬಡಿಸಿ ಹೋಗಬಾರದೆ ನಿನ್ನ ಬೊತ್ತಿಯನ್ನು. ಏನಂತ ಮಾತಾಡ್ತಾ ಇದ್ಯೋ? ನಾನು ನಿನಗೆ ದೇಹನ ಅರ್ಪಿಸ್ಬೇಕಾ? ನನ್ನ ನೋಡಿದ್ರೆ ಏನಂತ ತಿಳ್ಕೊಂಡಿದ್ಯಾ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ದಾರಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ವೋ? ಪರಿಣಾಮ ಲೇ ಶಶಿ, ನನ್ನ ಪರಿಣಾಮದ ಬಗ್ಗೆ ಮುನ್ನೆಚ್ಚರಿಕೆ ನೀಡುವ ಹೊಚ್ಚು ಹೆಣ್ಣೆ. ನನ್ನ ಊರಿನ ಹೆಣ್ಣು ನೀನೆಂದು ಕನಿಕರದಿಂದ ಕೈ ಮಾಡಿ ಕರೆದರೆ ಕಪಿಯಂತೆ ಕಿರಿಚಾಡುತ್ತೀಯ ನೀತಿಗೆಟ್ಟವಳೆ. ಯಾರೂ ಇಲ್ಲದ ಈ ಕಾಡಿನಲ್ಲಿ ನನ್ನ ಕಾಮಕ್ಕೆ ಋಣಿಯಾಗುವೆಯೋ ಅಥವಾ ನಿಮಿಷದ ಕೆಲಸಕ್ಕೆ ಸಾಯುವವರೆಗೂ ಮರ್ಯಾದೆ ಕಳೆದುಕೊಂಡು ಬಾಳುವೆಯೋ? ಅಯ್ಯಯ್ಯೋ, ಅಣ್ಣ ನೋಡಿದ್ರೆ ಹೊಲದ ಹತ್ರ ಇದ್ದಾನೆ, ಚಿಕ್ಕಣ್ಣ ಹೊರಗಡೆ ಹೋಗಿದ್ದಾನೆ, ಇಲ್ಲಿ ನೋಡಿದ್ರೆ ದಾರಿಯಲ್ಲಿ ಯಾರು ಬರ್ತಾ ಇಲ್ಲ. ಈ ನೀಚನಿಂದ ಹೇಗಾದ್ರೂ ಪಾರಾಗ್ಲೇಬೇಕಲ್ವಾ? ಏನ್ ಮಾಡ್ಲಿ? ಏನ್ ಶಶಿ, ಯಾವ ರೀತಿ ಪ್ಲಾನ್ ಮಾಡಿ ತಪ್ಪಿಸ್ಕೋಬೇಕಂತ ವಿಚಾರ ಮಾಡ್ತಾ ಇದ್ದೀಯಾ ಏನೋ? ಅಯ್ಯಯ್ಯೋ, ನಿಮ್ಮಂತ ಒಳ್ಳೆ ಮನ್ಸಿರೋರ್ಗೆ ವಿರುದ್ಧವಾಗಿ ಮಾತಾಡೋದ್ನಲ್ಲ ಅಂತ ನನ್ನ ಮನಸ್ಸಿಗೆ ನೋವಾಗ್ತಾ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ, ನೀವು ನನಗೆ ಇಷ್ಟ ಆಗಿದ್ದೀರಾ. ಐ ಲವ್ ಯು. ಅನ್ಬೇ ಅನ್ಬೇ